ಈ ನನ್ನ ಮಗ ಪಾರ್ಟಿ ಮಾಡ್ಕೊಬಿಟ್ರೆ ಮಾತ್ರ ಊರು ಕೇರಿ ಒಂದು ಮಾಡಿಬಿಡ್ತಾನೆ. ಅದೇನು ಸಂಡೇಸ್ ಎಲ್ಲ ನಾನ್ ವೆಜ್ ತಿಂತಾರಪ್ಪ, ನಮಗಂತೂ ಇಡ್ಸೋದೇ ಇಲ್ಲ. ನಮಗೆ ಇವಾಗ 2 ಥೀಮು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ನನ್ನ ಮಗ ಇವತ್ತಿಗೆ 2nd ಮಂತ್ ಕಂಪ್ಲೀಟ್ ಮಾಡಿ, ಅಲ್ಲ ಎಲ್ಲ ಸರಿ 2 ಕಣ್ಣಿ ಹಾಕಿಟ್ಟಿದ್ದೀಯಾ ಅಂತ ನಿಮಗೂ ಒಂದು ತೆಗೆಣ. ಈ ಥರ ಇದು ಸ್ಟಾರ್ಸ್ ಥರ ಕಾಣಿಸ್ತಾ ಇದೆಯಾ? ಕಾದ್ರೆ ಬ್ರೋಕನ್ ಚಂದ್ರ ಮಾಡಾಕ್ಬಿಟ್ಟ ಆತಾಗಿ. ಇವತ್ತು ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಸೀನ್ಸು. ಇಲ್ಲಿ ಹಲಸಿನಣ್ಣು ಕುಯ್ತಾ ಇದ್ದಾರೆ, ಘಮ 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 ಅಂತ ಇದೆ, ಬಟ್ ನಮಗೆ ಮಾತ್ರ ತಿನ್ನಕ್ಕೆ ಕೊಡಲ್ಲ. ಅಲ್ಲಿ ಬಿಸಿಲು ಕಾಯಿಸ್ತಾ ಇದ್ದಾರೆ. ದೊಡ್ಡ ಮಮ್ಮಿ ಡ್ಯೂಟಿ ಮಾಡ್ತಾವ್ರೆ ಅಂದರೆ ಮುಗಿಸ್ಕೊಂಡು ಆಲ್ರೆಡಿ ಕರ್ಕೊಂಡೇ ಹೋಯ್ತಾವ್ರೆ. ಗುಡ್ ಮಾರ್ನಿಂಗ್. ತಂಡಿ ಹೊಡಿತದೆ ಕರ್ಕೊಂಡು ನಾವು ಸ್ವಲ್ಪ ಬಿಸಿಲು ಕಾಯ್ಕೊಂಡು ಬರ್ತೀವಿ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನನ್ನ ಮಗ ಆಲ್ರೆಡಿ ಬಿಸಿಲು ಕಾಯಿಸ್ಕೊಂಡು ಒಳಗಡೆ ಹೋಗ್ತಾವನೆ. ನಾನು ಇವಾಗ ಬರ್ತಾ ಇದ್ದೀನಿ ಬಿಸಿಲು ಸ್ನಾನ ಮಾಡೋದಕ್ಕೆ. ಬಿಸಿ ಬಿಸಿ ನೀರು ಸ್ನಾನ ಮಾಡಾಯಿತು. ತಲೆ ಅಲ್ಲ ಕೂದಲನ್ನ ಡ್ರೈ ಮಾಡಿ ಆಯಿತು. ತಲೆ ಡ್ರೈ ಮಾಡೋಕ್ಕಾಗತ್ತಾ? ಏರ್ ಡ್ರೈ ಮಾಡ್ಕೊಂಡಿದ್ದು ಆಯಿತು. ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟಿ ಸ್ವಲ್ಪ ಬಿಸಿಲು ಕಾಯಿಸ್ಕೊಂಡು ಒಳಗಡೆಗೆ ಹೋಗ್ಬಿಟ್ರೆ ಅಲ್ಲಿಗೆ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಮುಗೀತಪ್ಪ ನಂದು. ನಮ್ಮ ಮನೆ ಹತ್ರ ಸೀನರೀಸು ನನಗೆ ಭಾಳ ಇಷ್ಟ ಆಗುತ್ತೆ. ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ತೋಟ ಆ ಕಡೆ ಕಾಣಿಸ್ತಾ ಇರೋದು. ಎತ್ತಾಗ ನೋಡಿದ್ರು ಗ್ರೀನ್ ಕಾಣುತ್ತೆ ಈ ಕಡೆ, ಆ ಕಡೆ ಎತ್ತಾಗ ನೋಡಿದ್ರು ವೆಹಿಕಲ್ಸೇ ಕಾಣ್ತಾ ಇರುತ್ತೆ. ಹೈವೇ, ಸೀಬೆ ಹಣ್ಣು ಈಚಾಗ್ತಾ ಇದೆ. ಇನ್ನೇನು ಗೌರಿಗೆ ಹಣ್ಣು ಬರಬೇಕಲ್ವ, ಈಚಾಗ್ತಾ ಇದೆ. ಕಾಯಿ ಚೆನ್ನಾಗಿ ಕಟ್ಟದೆ. ಆಲೆ ಮರ ತುಂಬ ಹಳೇದಲ್ವ, ಹಂಗಾಗಿ ಇದು ಆ್ಯಕ್ಚುಲಿ ಆಫ್ ಮರ. ಆ ಕಡೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಇದು ಈ ಕಡೆದು ಆಫ್ ಇರೋದು. ಆ ಕಡೆ ಆಫ್ನ ನಮ್ಮಪ್ಪ ಕಟ್ ಮಾಡಿಸಾಕ್ಬಿಟ್ಟಿದ್ದಾರೆ, ಅದು ಕೋಳಿ ಮನೆ ಮಾಡಿಸೋದಕ್ಕೆ ಅಂತ. ಇಲ್ಲ ಅಂದಿದ್ರೆ ಇದರಲ್ಲಿ ಇನ್ನೂ 2 times 3 times ಜಾಸ್ತಿ ಹಣ್ಣುಗಳು ಸಿಗೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ನನ್ನ ಮಗ ಪಾರ್ಟಿ ಮಾಡ್ಕೊಬಿಟ್ರೆ ಮಾತ್ರ ಊರು ಕೇರಿ ಒಂದು ಮಾಡಿಬಿಡ್ತಾನೆ. ಕರೀತಾ ಇದ್ದಾರೆ ಅವ್ರಿಗೆ. ವೆಟ್ ಪೈಪ್ಸ್ ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ಹಂಗಾಗಿ ವೈ ಅಂತ ಇದ್ದಾನೆ. ಯಾಕೆ ಮಗ ನಳಿಸ್ತಾ ಇದೆಯಾ? ಯಾಕೆ ಹೊಡೆದೆ? ಹಸ್ತಿರೋದಲ್ಲ ಅದು. ನಮ್ಮ ಅಕ್ಕನ ಕೂದಲು ಬೆಳೀತಾ ಇರುವಂತೆ ಈಸ್ಟ್ರೋಜನ್ ಸಪ್ಲಿಮೆಂಟ್ ತಗೋತಾರಂತೆ. ನಮಗೆ ಪ್ರೆಗ್ನೆನ್ಸಿಯಲ್ಲಿ ಕೂದಲು ತುಂಬ ಚೆನ್ನಾಗಾಯಿತು, ಅದು ಕಂಟಿನ್ಯೂ ಆಗಿದೆ. ಟಚ್ ವುಡ್ ಯಾರು ಕಣ್ಣು ಹಾಕ್ಬೇಡಿ. ಮೊದಲು ಚೆನ್ನಾಗಿತ್ತು ನನ್ನ ಕೂದಲು, ಇವಾಗ ಇನ್ನೂ ಚೆನ್ನಾಗಾಗಿದೆ. ಸೊ ಇವತ್ತು ತಿಂಡಿ ನಮ್ಮ ಅಕ್ಕನ ಸ್ಪೆಷಲ್ಲು ರೊಟ್ಟಿ. ನಮ್ಮ ಅಮ್ಮಗೆ ಇವತ್ತು ತಿಂಡಿ ಮಾಡೋದ್ರಿಂದ ಬ್ರೇಕ್ ಸಿಕ್ಕಿದೆ. ಅದೇನು ಸಂಡೇಸ್ ಎಲ್ಲ ನಾನ್ ವೆಜ್ ತಿಂತಾರಪ್ಪ, ನಮಗಂತೂ ಇಡ್ಸೋದೇ ಇಲ್ಲ. ನಮಗೆ ಈ ನನ್ನ ಮಗ ಪಾರ್ಟಿ ಮಾಡ್ಕೊಬಿಟ್ರೆ ಮಾತ್ರ ಊರು ಕೇರಿ ಒಂದು ಮಾಡಿಬಿಡ್ತಾನೆ. ಸಂಡೇ ಮಂಡೇ ಹಾಂ ನಾನ್ ವೆಜ್ ನಾವು ಮುಟ್ಟೋದಿಲ್ಲಪ್ಪ, ನಾವು ಪ್ಯೂರ್ ವೆಜಿಟೇರಿಯನ್ ಇವತ್ತು. ಸೊ ಅದಕ್ಕೆ ನಮಗೆ ಇನ್ನೂ ತಿಂಡಿ ಮಾಡಿಲ್ಲ. ಅವರು ವೆಯ್ಟ್ ಮಾಡ್ತಾ ಇದ್ದೀನಿ. ದೋಸೆ ಬ್ಯಾಟರ್ ರೆಡಿ ಆಗ್ತಾ ಇದೆ. ನಮ್ಮದು ದೋಸೆ ಹಾಕ್ಕೊಡ್ತಾರಂತೆ ವಿತ್ ಚಟ್ನಿ. ನಿಂದು ಆಯ್ತಾ ತಿಂಡಿ? ನೀವು ಜೋರಾಗಿ ಮಾತಾಡಬೇಕು. ನಮ್ಮ ಸರಿ ಇಲ್ಲ, ಅದಕ್ಕೆ ಮಾತಾಡೋದು. ನಾವು ಅಮ್ಮನಂಗೆ ಇವರು ಹಂಗಂತ ನಮ್ಮ ಅಮ್ಮನ ಥರ ವಾಯ್ಸ್ ಎಲ್ಲ ಸ್ಲೋ ಇದೆ ಅನ್ಕೋಬೇಡಿ. ಬಿಟ್ಟರೆ ಬಾಯಿ 3 ಜನ ಎದುರ್ಕೊಂಡು ಆಡ್ಕೋಬೇಕು, ಹಂಗಿರುತ್ತೆ. ಇವತ್ತು ಪಾಪುದು 2nd ಮಂತ್ ಬರ್ತಡೇ. ಸೊ ಫೋಟೋಶೂಟ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೆ. ಬಟ್ ಇವತ್ತೇ ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಅಂತೆಲ್ಲ ಏನಿರಲಿಲ್ಲ. ಬಟ್ ಇವತ್ತು ರಚಿತ್ ನೈಜ ಎಲ್ಲ ಬಂದಿದ್ದಾರೆ, ನಮ್ಮ ಅಕ್ಕ ಎಲ್ಲ ಇದ್ದಾರಲ್ಲ, ಹಂಗಾಗಿ ಫೋಟೋಶೂಟ್ ಮಾಡ್ಕೊಬಿಡೋಣ, ಎಲ್ಪು ಸಿಗತ್ತೆ ಮತ್ತು ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಥೀಮ್ಸು ಒಂದು 2 ತಲೆನೊಂದಿತ್ತು, ಅದರಲ್ಲಿ ನೋಡೋಣ. ಆದರೆ 2 ಥೀಮು ಮಾಡ್ತೀನಿ, ಇಲ್ಲಾಂದರೆ ಯಾವ್ದಾದ್ರು ಒಂದು ಥೀಮಲ್ಲಿ ಮಾಡ್ತೀನಿ. ಏನು ಥೀಮು ಅಂತ ಮಾಡಬೇಕಾದ್ರೆ ತೋರಿಸ್ತೀನಿ. ಸಿಂಪಲಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ಯಾರು ಹೆಲ್ಪಿಂಗ್ ಹ್ಯಾಂಡ್ ಇರೋದೇನೋ, ನಾವೇ ಮಾಡಬೇಕಾಗತ್ತೇನೋ ಅಂತ ಅಂದ್ಕೊಂಡು ಸಿಂಪಲ್ ಥೀಮ್ ಸೆಲೆಕ್ಟ್ ಮಾಡಿದೆ. ಇವಾಗ ಅದನ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪುಗೆ 16th ಡೇ ರಿಚುವಲ್ಗೆ ಅಂದ್ಬಿಟ್ಟು ನಾನು ಡ್ರೆಸ್ ತಗೊಂಡಿದ್ದೆ ಅವನಿಗೆ, ಇದು ಪಿಂಕು. ಸೊ ಇವಾಗ ಸದ್ಯಕ್ಕೆ ಇದನ್ನೇ ವೇರ್ ಮಾಡ್ತಾ ಇದ್ದೀನಿ ಅವನಿಗೆ. ಸಾಹೇಬ್ರು ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ರಲ್ಲ, ಎದ್ದಿದ್ದಾರೆ, ಚೆನ್ನಾಗಿ ಮೈ ಮುರಿತಾವ್ರೆ. ಬಾ ಎದ್ರಪ್ಪ. ಬಟ್ ಅವ್ರು ನಿದ್ದೆ ಮಾಡಿದ್ರೆ ನಮಗೆ ಫೋಟೋಶೂಟ್ ಆಗೋದು, ಇಲ್ಲ ಅಂದರೆ ಫೋಟೋಶೂಟ್ ಅಷ್ಟೇ ಕತೆ.
ಫೋಟೋ ಶೂಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ 2 ಥೀಮು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೆಕೆಂಡ್ ಥೀಮ್ನ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಸಡನ್ ಥಾಟ್ ಬಂತು, ಏನೋ ಒಂದು ಅವನಿಗೆ ಉಪಯೋಗಿಸ ಅಂತ ಒಂದು ವಸ್ತುನ ನೋಡಿ ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಫಸ್ಟು ಲ್ಯಾಡರ್ ಥೀಮಲ್ಲಿ ಮಾಡೋಣ ಅಂತ, ಸಿಂಪಲ್ ಆಗಿರತ್ತಲ್ಲ ಅಂತ. ಅವನದೇ ಮಸ್ಲಿನ್ ಕ್ಲಾತ್ಗಳನ್ನ ಯೂಸ್ ಮಾಡ್ಕೊಂಡು ಏನೇ ಫೋಟೋ ಶೂಟ್ ಮಾಡಿದ್ರು ಇವಾಗ ಅವ್ನು ಯೂಸ್ ಮಾಡೋ ಥಿಂಗ್ಸ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಅದು ಲೈಫ್ ಲಾಂಗ್ ಮೆಮೊರಿಯಾಗಿ ಉಳ್ಕೊಳತ್ತೆ. ಅದು ಅವನಿಗೆ ಯೂಸ್ ಮಾಡ್ತಿದ್ದು ಅದನ್ನ ಅಂತ. ಅಕ್ಕಿಲಿ ಬರೋದು ಬಿಡೋಣ. 1 2 ಗ್ರೇ ಮೇಲೆ ಅಕ್ಕಿ ಹೈಲೈಟ್ ಆಗಿ ಕಾಣುತ್ತೆ. ಅಕ್ಕಿನಾರ ಸರಿ ಎಂತಲಾರ ಸರಿ, ಅಲ್ಲೆರಡು ಹಣ್ಣೇನಾರು ಇಡುವನು ಕಿತ್ಕೊತಿರತ್ತಾರ. ನಾನೇನು ಅಂದ್ಕೊಂಡೆ ಅವನದು ಸೆಕೆಂಡ್ ಮಂತಿಗೆ, ನಾನೀಗ 3rd ಮಂತಿಗೆ ಯೂಸ್ ಮಾಡ್ತೀನಲ್ಲ, ಈಗ ಸೆಕೆಂಡಿಂದ 3rd ಅಲ್ಲಿ ಖಾಲಿ ಜಾಗಕ್ಕೆ ಅವನಿಗೆ 3rd ಮಂತ್ಗೆ ಸ್ವೆಟ್ರ್ಗಳೆಲ್ಲ ಹಾಕ್ತೀನಲ್ಲ ಹೊಸವು, ಅವುಗಳನ್ನ ಜೋಡ್ಸೋಣ ಅಂದ್ಕೊಂಡಿದ್ದೀನಿ, ಎತ್ತಿಟ್ಟಿದ್ದೀನಿ. ಸೊ ಕೆಳಗಡೆ ಅವ್ನು ಸೆಕೆಂಡ್ ಮಂತಲ್ಲಿ ಏನು ಸ್ಟಾಕ್ ಮಾಡ್ತೀನಲ್ಲ ಯೂಸ್ ಮಾಡೋಕ್ಕೆ, ಅವುಗಳನ್ನಿಡೋಣ ಅಂತ. ಇದು ನಂದು ಬಟ್ಲು ಹೂವು ಮನೆ ಸ್ಮಾಲ್ ಇಲ್ಲೇ ಇದಾವಲ್ಲ, ಕಟ್ ಮಾಡ್ಕೊಂಡು ಗೊಂಚ ಇಡು. ಹೂವು ಆರಾಯ್ತಲ್ಲ. ಅಯ್ಯ, ನಿಮಗೆ ಪ್ಲ್ಯಾನೇ ಗೊತ್ತಿಲ್ಲ ಅಲ್ಲಿ, ಸುಮ್ಮನೆ ಹೂವು ಬಿಡ್ಸ್ಕೊಂಡು ಬಾ ಮನೆ. ಏನೇನೋ ಒಟ್ಟಿನಲ್ಲಿ ಇನ್ಸ್ಟಂಟಾಗಿ ಏನೇನು ಪ್ಲ್ಯಾನ್ ಬರುತ್ತೆ ಅದನ್ನು ಮಾಡ್ತಾ ಇರೋದು ನಾನು. ನೋಡಿ ತಗೋ, ಅದು ಸ್ವೆಟರ್ಗಳು ಅವ್ನಿಗೆ ಈಗ ನೆಕ್ಸ್ಟ್ ಯೂಸ್ ಮಾಡೋದು. ಅದ್ರದ್ದು ಕ್ಯಾಪ್ ಐತೆ, ಅದು ಯೂಸ್ ಆಗೋಗಿರೋದು, ಅದು ಕೆಳಗಡೆಗೆ ಬರುತ್ತೆ. ಅದು ನೆಕ್ಸ್ಟ್ ಅವ್ನಿಗೆ ಇಡ್ಸಲ್ಲ ಅವು. ನನ್ನ ಮಗ ಇವತ್ತಿಗೆ 2nd ಮಂತ್ ಕಂಪ್ಲೀಟ್ ಮಾಡಿ 3rd ಮಂತ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ದೊಡ್ಡವನಾಗ್ಬಿಟ್ಟ ಇವಾಗ. ಅಲ್ಲ, ಎಲ್ಲ ಸರಿ, 2 ಕಣ್ಣು ಯಾಕೆ ಇಟ್ಟಿದ್ದೀಯಾ ಅಂತ. ಅದು ಡಿಸೈನ್ ಅದು. ಈ 3rd ಮಂತ್ಗೆ ಇದು 3rd ಮಂತ್ಗೆ ಕರೆಕ್ಟಾಗಿ ಆಗುತ್ತೆ ಇದು ಸಾಕ್ಸನಿಗೆ. ಗೋಧಿ ಇನ್ನೂ ಆಗಲ್ಲ, ಲೂಸೇ ಅವು. ಹಂಗೆ ಇಡೆ ಪೇರಾಗಿ. ಬೇರೆ ಅಲ್ಲ, ಕಾಣಿಸಲ್ಲ ಅಂತಿಟ್ಟೆ, ಅಷ್ಟೊಂದೆಲ್ಲ ಎಫರ್ಟ್ ಆಗ್ತಾಯಿದೆ. ಇದು ಭಾಳ ಕ್ಯೂಟಾಗಿ ಕಾಣೋದು ಅವನಿಗೆ NSUಲಿ. ಅದು ವಿತ್ ಡೇಟ್ ಗೀಟ್ ಎಲ್ಲ ಎಷ್ಟು ನೋಡಿ. ಅವ್ನ ಹೆಡ್ ಸೈಜ್ ನೋಡಿ, 25 to 29 ಸೆಂಟಿಮೀಟ್ರ್ ಇದ್ದಾಗ, ಇದೆಲ್ಲ ಬರ್ದಿದ್ರೆ ಹುಟ್ಟಿದಾಗ. ನೀನು ನೋಡಿರ್ಲಿವ ಈ ಕ್ಯಾಪಲ್ಲಿ ಫೋಟೋಸ್ ಕಳಿಸಿದ್ದೀನಿ, ನೀನು ಅಬ್ಸರ್ವ್ ಮಾಡಿಲ್ಲ ಅಷ್ಟೇ. ಕ್ಯೂಟಾಗಿ ಕಾಣೋದಿಲ್ಲ. ಸೊ ಇದೆಲ್ಲ ಅವನು 2nd ಮಂತು, 1st ಮಂತು 2nd ಮಂತಲ್ಲಿ ಯೂಸ್ ಮಾಡಿ ಬಿಟ್ಟಿರೋದು. ಇದು ನೆಕ್ಸ್ಟ್ ಅವನಿಗೆ ಯೂಸ್ ಮಾಡ್ದಲ್ಲೇ ಇರೋದು. ಇದು ನೆಕ್ಸ್ಟ್ 3rd ಮಂತಿಗೆ ಯೂಸ್ ಮಾಡಬೇಕಿರೋದು. ಗಾಳಿ ಸ್ಟಾರ್ಟ್ ಆಯ್ತಲ್ಲ ಅವನದು ಸ್ವೆಟರು ಎಲ್ಲ ರೆಡಿ ಏನೋ ಮಾಡಿದ್ದೀವಿ. ಬಟ್ ಇವಾಗ ಅವ್ನು ಮಲ್ಕಂತಾನ ಅದೇ ಇರೋದು, ನಿದ್ದೆ ಅಂತೂ ಮಾಡ್ತಾವನೆ. ಅದಕ್ಕೆ ನಾವು ಮೊದಲು ಥೀಮಿಂಗ್ ರೆಡಿ ಮಾಡಿದ್ದೀವಿ. ಅದು ಗೊಂಬೆ ಅಲ್ಲ ಪಾಪು. ನೀವು ಅಮ್ಮನೇ ನಡುಕ್ತಾ ಇತ್ತಲ್ಲಿ ಮೇಲಾಗೋದ. ಹತ್ಬೇಡ ಕೊಡ, ಹತ್ತು ಅಂದ್ರೆ ಹತ್ಕೊಂಡು ಹೋಯ್ತಾವನೆ. ನಮ್ಮ ಅಪ್ಪ ನಮ್ಮಮ್ಮ ಮಾಡೋಕ್ಕೆ ಬಿಡ್ತಾ ಇಲ್ಲ ಫೋಟೋ ಶೂಟ್. ಅದೊಂಥರ ಟಮ್ಮಿ ಟೈಮ್ ಆಗೋಗ್ಬಿಟ್ಟೈತೆ ಅವನಿಗೆ. ಕಾಲು ಮೇಕತ್ಬಿಟ್ಟು ಏಡಿ ಎತ್ತಾವನೆ. ಆಯ್ತಾ, ಎತ್ಕಳೆ ಭವ್ಯ, ಬಾಲಲ್ಲೇ ಬಾ. ಒಂದು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಮಲಗಿಸು. ಹಿಂಗೆ ಮಲಗಿಸ್ಬಿಟ್ಟು ತೆಗ್ಸೋಣ ಅಂತೇಳಿ. ಹಿಂಗೆ ಯಾರು ಏಣಿ ಹತ್ತಾರ? ಈ ಏಣಿ ಮೇಲೆ ಮಲ್ಕೊಂಡಿರಂಗೆ ಐತಿದು. ಯಾರು ಇದ್ದೀರಾ ನೋಡ್ತಾವನೆ. ನೀವೆಲ್ಲರೂ ಇದ್ದೀರಾ ಅಂತ ಬರೀ ಕೂರಿಸ್ಕೊಂಡಿದ್ದಕ್ಕೆ ಬೈದಿದ್ರು. ಇವಾಗ ನಾನೇನಾದ್ರು ಇವ್ನು ಒದ್ದಾಡೋದು ತೋರಿಸ್ಬಿಟ್ರೆ ಹಿಂಗೆ ಇನ್ನು ಏನೇನೆಲ್ಲ ಬೈಬಹುದು ನೀವು. ಯಾರು ಅದೇ ಕೂರಿಸ್ಕೊಂಡು ಫೀಡ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು
ಹ್ಞೂ ಅದಕ್ಕೆ ಹೇಳ್ತಾ ಇದ್ದೀನಿ, ಏನೇನೆಲ್ಲ ಬೈತೀರಾ ಹಿಂಗೆಲ್ಲ ತೋರಿಸಿದ್ರೆ ನಾನು. ಬಟ್ ಅವನು ತುಂಬ ಕಂಫರ್ಟಬಲ್ ಆಗಿದ್ದಾನೆ, ಹಂಗಾಗಿ ನಾವು ಕೂಲಾಗಿ ಫೋಟೋಸ್ ತೆಗಿತಾ ಇದ್ದೀವಿ. ಡೋಂಟ್ ವರಿ. ನೋಡಿ ಎಷ್ಟು ಕಂಫರ್ಟಬಲ್ ಆಗಿ ಮಲಗಿದ್ದಾನೆ, ಸದ್ದೇ ಇಲ್ದಂಗೆ ದಬಾಕೊಂಡು ತಿರುಗಿಸೋನೆ. ಈ ಕಡೆಯಿಂದ ತೆಗೀರಿ ಭವತಿ, ಮುಖ ಈ ಕಡೆ ಕಾಣ್ತದ. ದಬಾಕೊಂಡು ಮಲ್ಕೊಂಡ ನೀಟಾಗಿ. ಇದು ಆ್ಯಕ್ಚುಲಾಗಿ ಇದು ಕರೆಕ್ಟಾಗೈತಿ ಇವಾಗ. ಒಂದು ಕಾಲು ಕರೆಕ್ಟಾಗಿ ಇಟ್ಕೊಂಡು ನೋಡೋಕ್ಕೆ ಟಚ್ ಮಾಡಿಕೊಂಡು ಹಿಂಗೆ ದಬಾಕ್ತಾ ಇದ್ದಿದ್ದು NICUನಲ್ಲಿ. ಅದಕ್ಕೆ ಅಣ್ಣ ಆರಾಮಾಗಿ ಮಲ್ಕೊಬಿಟ್ಟ. ನೆನಪಾಗೋಯ್ತು ಅವನಿಗೆ. ಇವಾಗ ಹೇಳಿ ಹೆಂಗೈತೆ ಥೀಮು? ಚೆನ್ನಾಯ್ತಾ? ನಿಮಗೂ ಒಂದು ತೆಗೆಯೋಣ ಈ ಥರ? 73 ಮೆಟ್ಲು ಹೇಳಿ ನೀನೇನು ಮಾಡ್ತೀಯಾ? ಇದು ರಚಿತಿಗೆ ತೆಗೆಯೋಣ ಕಣೆ ಹಿಂಗೆ. 15 ಸ್ಟೆಪ್ಸ್ ಇಟ್ಬಿಟ್ಟು ಆರಾಮಾಗಿ ಮಲ್ಕೊಳ್ತು. 15 ತುಂಬೋಯ್ತು ನನ್ನ ಮಗನಿಗೆ. ಹೆಂಗೈತಮ್ಮ? ಹೆಂಗೈತೆ? ಚೆನ್ನಾಯ್ತಾ? ಕಂಫರ್ಟಬಲಾಗಿ ಅವನೇ ತಾನೇ? ಎಲ್ಲದಕ್ಕೂ ರೆಡಿ ಅವನು ಪಾಪ, ಯಾವುದಕ್ಕೂ ಇದು ಮಾಡಲ್ಲ. ಅವತ್ತು ಅಷ್ಟೇ ಫೋಟೋ ಶೂಟ್ ಮಾಡಿಸೋದಿನ. ಇನ್ಸ್ಟಾಗ್ರಾಮ್ ಬೇಬಿ, ಯೂಟ್ಯೂಬ್ ಅಲ್ಲ. ಇನ್ಸ್ಟಂಟಾಗೆ ಅವನು ವೈರಲ್ ಆಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಹೆಂಗೈತಕ್ಕೆ? ಚೆನ್ನಾಯ್ತಾ? ಮನುಗೆ ಮಾಡ್ತಾ ಇರೋದು. ಮನುಗೆ ಕಾಲ್ ಮಾಡ್ತಾ ಇದ್ದೀನಿ, ಪಾಪುದು ಫೋಟೋ ಶೂಟ್ ತೋರಿಸೋಣ ಅಂತ. ಅವರು ಟ್ಯೂಸ್ಡೇ ಬರ್ತಾರೆ, ಸೊ ಹಂಗಾಗಿ ಇವತ್ತೇ ಮುಗಿಸ್ತಾ ಇದ್ದೀವಲ್ಲ, ತೋರಿಸೋಣ ಅಂದರೆ ಫೋನೇ ತೆಗಿತಾ ಇಲ್ಲ ಮನು. ಇರೋ ಡ್ರೆಸ್, ಇರೋ ಕಾಸ್ಟ್ಯೂಮಲ್ಲೇ ಹೆಂಗೆಲ್ಲ ಅಡ್ಜಸ್ಟ್ ಮಾಡಿ ಫೋಟೋಸ್ ತೆಗಿತಾವ್ರೆ ಅವ್ರ ಮಮ್ಮ. ನೋಡಿ ಇಲ್ಲಿ ಹಾಕಿದ್ದೊಂದು ಪ್ಯಾಂಟ್ ಬಿಚ್ಚಾಕ್ಬಿಟ್ರೆ ಇದೊಂದು ಇನ್ನೊಂದು ಕಾಸ್ಟ್ಯೂಮ್. ಇದು ಆರಾಮಾಗಿ ಮಲ್ಗವನೆ. ಲ್ಯಾಡರ್ ತೆಗಿಯಪ್ಪ. ಇನ್ನೊಂದು ಸೆಕೆಂಡ್ ಥೀಮು, ಅದು ಸಿಂಪಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇದು ಹಾಫ್ ಮೂನ್ ಥೀಮು. ಆ ಒಂದು ಫೀಡಿಂಗ್ ಪಿಲ್ಲೋ ಇದೆಯಲ್ಲ, ಅದು ಎನಿವೇಸ್ ಹಾಫ್ ಮೂನ್ ಶೇಪಲ್ಲೇ ಇರೋದ್ರಿಂದ ಅದನ್ನು ಯೂಸ್ ಮಾಡಿಕೊಂಡು ಪಟ್ ಅಂತ ಮಾಡೋಣ ಅಂತ ನೋಡೋಣ. ಅದಕ್ಕೆ ಹೆಂಗೆ ಕೋಆಪ್ರೇಟ್ ಮಾಡ್ತಾನೆ. ಚೆನ್ನಾಗಿ ನಿದ್ದೆ ಅಂತೂ ಮಾಡ್ತಾ ಇದ್ದಾನೆ. ಅದರಲ್ಲೇ ದಬಾಕೊಂಡು ಮಲ್ಕೊಳ್ಳೋ ಸೀನೆಲ್ಲ ಇಲ್ಲ, ಸೈಡಿಗೆ ಮಲ್ಕೋಬೇಕು, ಅದು ನೋಡಬೇಕು. ಇವಾಗ ಥೀಮ್ ಜೊತೆಗೆ ಕಾಸ್ಟ್ಯೂಮು ಚೇಂಜ್ ಆಗ್ತಾ ಇದೆ. ಇದು ಹೊಸ ಕಾಸ್ಟ್ಯೂಮ್, ಬಟನ್ನೇ ಐತೆನೋ ಸೈಡಲ್ಲಿ ನೋಡಿ. ಸೆಕೆಂಡ್ ಥೀಮಿಗೆ ರೆಡಿ ಆಗ್ತಾ ಇದೆ. ಸ್ವಲ್ಪ ಚೇಂಜಸ್ ಆಯಿತು. ಫೀಡಿಂಗ್ ಪಿಲ್ಲೋದಲ್ಲಿ ಯಾಕೋ ನಮಗೆ ಅದು ಅಷ್ಟು ಕಂಫರ್ಟಬಲ್ ಆಗಿ ಬರಲ್ಲ ಅಂತ ಅನ್ನಿಸ್ತು. ಅವನಿಗೆ ಸ್ವಲ್ಪ ಸ್ಪೇಸ್ ಕಮ್ಮಿ ಆಯಿತು ಅದು ಮಧ್ಯದಲ್ಲಿರೋದು. ಅದಕ್ಕೆ ಇವಾಗ ಅಕ್ಕಿನಲ್ಲಿ ಮಾಡ್ತಾವ್ರೆ ನಮ್ಮ ಅಕ್ಕ ಅವರು. ಚೆನ್ನಾಗಿ ಬರ್ತಾ ಇದೆ. ಸೊ ಅದು ನಾವೇ ಸೆಲ್ಫಾಗಿ ಮಾಡ್ತಾ ಇರೋದು. ಫಸ್ಟ್ ಫೋಟೋ ಶೂಟಲ್ಲ ಇದು. ಏನೇನೇನೋ ಇನ್ಸ್ಟಂಟಾಗಿ ಬರ್ತಾ ಇದೆ ಐಡಿಯಾಸ್ಗಳು ಇವಾಗ. ಅದೆಲ್ಲ ಇದು ಮಾಡ್ಬೋದು, ಅದು ಮಾಡ್ಬೋದು ಅಂತ ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ಟು. ಪಾಪು ಇವಾಗ ಫೀಡಿಂಗ್ ಕೊಟ್ಕೊಂಡು ಬಂದೆ, ಮಲ್ಕೊಬಿಟ್ಟಿದ್ದಾನೆ. ಅಲ್ಲಿ ಕೂತ್ಕೊಂಡು ನಮ್ಮಪ್ಪ ಎಲ್ಲ ಹಂಗೆ ಮಾಡು ಹಿಂಗೆ ಮಾಡು ಅಂತ ಕರೆಕ್ಟ್ ಮಾಡಿಸ್ತಾವ್ರೆ. ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ತೆಗಿ ಅಷ್ಟೇ. ಕ್ಲೌಡ್ಸ್ ಮಾಡೋಣ. ಪೇಪರಲ್ಲಿ ಮಾಡಪ್ಪ, ಬಾಕ್ಸ್ ಏನಕ್ಕೆ ವೇಸ್ಟ್ ಮಾಡ್ತೀಯಾ? ಬೇಡ ಅಂದರೆ ವೇಸ್ಟ್ ಮಾಡಿಬಿಡ್ತಾರಾ? ಆಯ್ತು, ಹಂಗಿಡವ ಸಾಕು. ಒಂದೇ ಕ್ಲೌಡು ಸಾಕು. ಹೆಂಗೋ ಒಂದು ಹಾಫ್ ಮೂನ್ ರೆಡಿ ಮಾಡಿದ್ದೀವಿ. ಸ್ಟಾರ್ಸ್ನ ಬಿಡೋಣ ಅಂತ ನೋಡಿದ್ವಿ ಅಕ್ಕಿಲೆ, ಬಟ್ ಅದು ಯಾಕೋ ವರ್ಕ್ ಆಗಲಿಲ್ಲ, ನೀಟಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಈಗ ಪೇಪರಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಅಕ್ಕ ಹತ್ತಿಲ್ ಟ್ರೈ ಮಾಡ್ತಾ ಅವ್ರೆ. ಸೂಪರ್. ಸಾಕು ಕೊಡು. ಏನಾರ ಮಾಡಿದ್ರೆ ಏನಾರ ಒಂದು ಹೇಳ್ತಾಳೆ. ಹೊಡೆದೇ ಬಿಟ್ಟಲೆ ಪಾಪ. ಇನ್ನೇನು ಮಾಡ್ತಾರೆ ನಮ್ಮ ಅಮ್ಮ ಮಾಡಿರ್ತಾರೆ. ನೆಕ್ಸ್ಟು ನಿನಗೆ ಇವಾಗ ಕಮೆಂಟ್ಸ್ ಫುಲ್ಲು. ಆ ಹುಡುಗಿಗೆ ಹೊಡಿತೀರಲ್ಲ, ನಿಮಗೆ ದೇವ್ರ ಬುದ್ಧಿ ಕೊಟ್ಟವನ. ನಿಮ್ಮಂಥವ್ರಿಗೆ ಮಕ್ಳು ಯಾಕೆ? ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕ ಹೊಡೆದ್ಬಿಟ್ಲು ಅವ್ರ ಮಗಳಿಗೆ, ನನ್ನ ಮಗಳಿಗೆ ಹೊಡೆದ್ಲು. ಆ್ಯಂಡ್ ಕೇಳ್ತಾ ಇದ್ರಲ್ಲ ನೈಜ ಯಾರು ಅಂತ. ಕೇಳು, ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತೆ ಚಿನ್ನು. ಇದು ಸ್ಟಾರ್ಸ್ ಥರ ಕಾಣಿಸ್ತಾ ಇದೆಯಾ? ಕಮೆಂಟ್ ಮಾಡಿ ಹೇಳಿ. ನನಗಂತೂ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಸಿಂಪಲ್ ಆ್ಯಂಡ್ ಕ್ವಿಕ್ ಐಡಿಯಾ. ಕ್ವಿಕ್ ಆ್ಯಂಡ್ ಸಿಂಪಲ್ ಐಡಿಯಾ. ನಮ್ಮ ಅಕ್ಕ ಕರ್ಕೊಂಡು ಬಂದು ಮಲಗಿಸೋರೆ ನನಗೆ ಭಯ ಆಗುತ್ತೆ. ಹಂಗೆಲ್ಲ ಸೈಡಿಗೆ ಮಲಗ್ಸೋಕೆ ನನ್ನ ಮಗ ಹೋಯ್ತವನೆ, ಬಾ ಹೋಗೋಣ ಅಂತ. ನಾನು ಮೊನ್ನೆ ಕೂತ್ಕೊಂಡು ಪಿಂಟರೆಸ್ಟಲ್ಲೆಲ್ಲ ಹುಡ್ಕೊಂಡಿದ್ದೆ ಏನು ಥೀಮ್ಸ್ ಇರ್ಬೋದು, ಯಾವುದ್ಯಾವುದೆಲ್ಲ ಸಿಂಪಲಾಗಿ ಮಾಡ್ಬೋದು ಅಂತ. ನೋಡಿ ಇಲ್ಲಿ ನೋಡಿ, ಹಿಂಗೆ ಒಚ್ಚ ಮಗ್ಳಿಗೆ ಯಾವ ಕಡೆಗಾರು ತಿರುಗಿಸು, ಒಟ್ನಲ್ಲಿ ಒಚ್ಚ ಮಗಳು ಮಲಗ್ಸಂಗೆ. ಇಲ್ಲ ಸಾಕ್ಸ್ ತೆಗೆದು ಬಿಡ್ತೀಯ ನೋಡು. ನಿಧಾನ ಚಿನ್ನು, ಯಾರು ಬೇಜಾರು ಮಾಡ್ಕೋಬೇಡಿ.
ಮನು ನನ್ನ ಫೋನಿಗೆ ಫೋನ್ ಮಾಡ್ತಾವ್ರೆ. ಹಲೋ, ಏ ಅಮ್ಮನ ಫೋನಿಂದ ಮಾಡ್ತೀನಿ ತೆಗ್ಯಪ್ಪು. ಪಾಪದ ಫೋಟೋ ಶೂಟ್ ಆಯ್ತೈತೆ ನೋಡು ಬೇಗ ಮನು. ಹಾಂ ಏನಾಯ್ತೈತೆ? ಸ್ಟಕ್ ಆಗೈತೆ, ನಿನ್ನ ನೆಟ್ವರ್ಕ್ ಸರಿ ಇಲ್ಲ ಅನ್ಸತ್ತೆ. ಸರಿ ಅಮ್ಮನ ಫೋನಿಂದ ಮಾಡ್ತೀನಿ ತಗೋ ಆಯ್ತಾ. ಅದು ಆಫ್ ಮೂನ್ ಹೋಗಿ ಬ್ರೋಕನ್ ಮೂನ್ ಆಗೋಯ್ತು ಇವಾಗ. ಹಾಂ ಸರಿ ಸರಿ ಬಾಯ್. ಏನೇ ಟ್ರೈ ಮಾಡಿದ್ರು ಸೈಡಿಗೆ ಮಲಗ್ಸೋಕ್ಕಾಗಲಿಲ್ಲ ಅವನ್ನ. ಬೇಕಾದ್ರೆ ಉಲ್ಟಾ ಮಲಗಿಸ್ಬೋದು, ಇಲ್ಲ ಹಂಗಾತ ಮಲಗಿಸ್ಬೋದು. ಕಂಫರ್ಟಬಲಾಗಿ ಮಲ್ಕೊತಾನೆ, ಸೈಡಿಗೆ ಮಾತ್ರ ಮಲ್ಕೊತಾ ಇಲ್ಲ. ಅವನಿಗೆ ಅದು ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಹೆಂಗ ಒಂದು ಸುಮಾರಾಗಿ ಬಂತು. ಆ ಚಂದ್ರನೆಲ್ಲ ಕಾದ್ರಿ ಬ್ರೋಕನ್ ಚಂದ್ರ ಮಾಡಾಕ್ಬಿಟ್ಟ ಆತಾಗಿ. ಯಾವ ಆ್ಯಂಗಲಿಂದಲೂ ಇವಾಗ ಅದು ಆಫ್ ಮೂನ್ ಥರ ಕಾಣಿಸ್ತಾ ಇಲ್ಲ. ಆಯ್ತು ಹೋಗಿ ಪಾಪ ಕಾಸ್ಟ್ಯೂಮ್ ಚೇಂಜ್ ಮಾಡಿಬಿಡೋಣ. ಪಾಪುಗೆ ರೆಗ್ಯುಲರ್ ಯೂನಿಫಾರ್ಮ್ ಹಾಕ್ಬಿಟ್ರೆ ಮಲ್ಕೊಂತಾನೆ ಇವಾಗ ಆರಾಮಾಗಿ ಅವನು. ಇವತ್ತಂತೂ ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಇವಾಗ ನಮ್ಮ ಅಕ್ಕ ಮಲ್ಕೊಂಡವ. ಸೊ ಇವಾಗ ನಮ್ಮ ಅಕ್ಕೋರು ಹೊರಟ್ರು ಬ್ಯಾಂಗ್ಳೂರಿಗೆ. ಸಂಡೇ ಎಲ್ಲ ಟ್ರಾಫಿಕ್ ಆಗಿಬಿಡುತ್ತೆ. ಬೇಗನೆ ಹೊರಡಬೇಕು ಅಂದ್ಕೊಂಡು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಲೇಟೇ ಆಯಿತು. ಬಾಯ್ ಬಾಯ್ ಬಾಯ್. ಇವಳೇ ನೋಡಿ ನೈಜ ನೋಡ್ಕೊಳ್ಳಿ ಕರೆಕ್ಟಾಗಿ. ಬಾಯ್ ಬಾಯ್ ಮಗನೇ. ಹ್ಞೂ ಬಾಯ್ ಅಂದ. ಬಾಯ್ ಮಗನೇ. Woke up this morning, it's real life. Trade the whip, trade the currency. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.